ವೀರಶೈವ ಸಂಘಟನಾ ವೇದಿಕೆ ರಾಜ್ಯ ಹಾಗೂ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶ್ರೀ ವೀರಭದ್ರೇಶ್ವರ ಜಯಂತಿ ಆಚರಣೆ ಮಾಡುತ್ತಿದ್ದು, ಪ್ರತಿ ವರ್ಷ ಶ್ರೀ ವೀರಭದ್ರೇಶ್ವರ ರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಲಾಗ್ತಾ ಇದೆ. ಈ ಬಾರಿ ಮಾಜಿ ಪ್ರಧಾನಿಗಳು ಹಿರಿಯರಾದ ಎಚ್.ಡಿ. ದೇವೇಗೌಡರನ್ನು ಈ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಎಂದು ಶ್ರೀ ಪಾಳ ಶ್ರೀಗಳು ಮತ್ತು ರಾಜ್ಯಾಧ್ಯಕ್ಷರಾದ ರವಿ ಬಿರಾದಾರ್ ಹಾಗೂ ರಾಷ್ಟ್ರೀಯ ಉಪಾಧ್ಯಕ್ಷರಾದ ದಿವ್ಯ ಹಾಗರ್ಗಿ ಅವರು ಜಂಟಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಇಂದು ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪುರಾಣ ಪ್ರಸಿದ್ಧ ಶ್ರೀರಾಮನ ಬಂಟ ಶ್ರೀ ಆಂಜನೇಯ ಸ್ವಾಮಿಗೆ ಲಿಂಗದೀಕ್ಷೆ ನೀಡಿದ ಶ್ರೀ ವೀರಭದ್ರ ದೇವರ ಜಯಂತಿಯನ್ನು ಭಾದ್ರಪದ ಮೊದಲ ಮಾಸದ ಮಂಗಳವಾರ ಆಚರಿಸಲಾಗುತ್ತಿದೆ. ಈ ವರ್ಷ ಮಂಗಳವಾರ ನಾಡಿನೆಲ್ಲೆಡೆ ಜಯಂತಿ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗ್ತಿದೆ ಎಂದರು. ಈ ವರ್ಷ ಶ್ರೀ ವೀರಭದ್ರೇಶ್ವರ ರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಲಾಗ್ತಿದ್ದು, ಈ ಬಾರಿ ಮಾಜಿ ಪ್ರಧಾನಿಗಳಾದ ಹಿರಿಯರಾದ ಎಚ್.ಡಿ. ದೇವೇಗೌಡ ಅವರಿಗೆ ಈ ಪ್ರಶಸ್ತಿಯನ್ನು ನೀಡಲು ತೀರ್ಮಾನಿಸಲಾಗಿದೆ ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಕರೆದಿದ್ದು ಇವತ್ತಿನ ಈ ಪ್ರೆಸ್ ಮೀಟ್ಗೆ ಆಗಮಿಸಿರುವಂತಹ ಕಲ್ಯಾಣ ಕರ್ನಾಟಕ ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆ ಶಿವಾಚಾರ್ಯ ಹಿರೇಮಠ ಪಾಳ ಕಲ್ಯಾಣ ಕರ್ನಾಟಕದ ಗೌರವ ಅಧ್ಯಕ್ಷರನ್ನ ಸ್ವಾಗತಿಸುತ್ತಾ, ಅದೇ ರೀತಿಯಾಗಿ ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆಯ ರಾಜ್ಯಾಧ್ಯಕ್ಷರಾಗಿರುವಂತಹ ರವಿ ಬಿರಾದಾರ್ ಅವರಿಗೆ, ಕಳ್ಳಪುರ ತಾಲೂಕಾ ಅಧ್ಯಕ್ಷ ಆಗಿರುವಂಥ ಧರ್ಮಣ್ಣನವರಿಗೆ, ನಗರ ಅಧ್ಯಕ್ಷ ಆಗಿರುವಂಥ ಚಂದ್ರಕಾಂತ್ ಅಣ್ಣವರಿಗೆ, ಗ್ರಾಮಾಂತರ ಅಧ್ಯಕ್ಷ ಆಗಿರುವಂತಹ ಸಿದ್ದರಾಜಣ್ಣವರಿಗೆ ಹಾಗೂ ನಮ್ಮ ಸಂಘಟನೆ ಪದಾಧಿಕಾರಿಗಳಿರುವಂಥ ನಮ್ಮ ವೀರಸ್ವಾಮಿ ನರಣ್ಣವರಿಗೆ ಎಲ್ಲರೂ ಸ್ವಾಗತಿಸುತ್ತಾ, ಅದೇ ರೀತಿಯಾಗಿ ಇಲ್ಲಿ ಬಂದಿರುವಂಥ ಪ್ರಿಂಟ್ ಹಾಗೂ ಎಲೆಕ್ಟ್ರಿಕಲ್ ಮೀಡಿಯಾ ಎಲ್ಲ ಮಾಧ್ಯಮ ಅಣ್ಣಂದರಿಗೂ ಕೂಡ ಸ್ವಾಗತ ಕೋರುತ್ತಾ, ಈ ಸಂಘಟನೆಯ ಇವತ್ತಿನ ಪ್ರೆಸ್ ಮೀಟ್ ವಿಷಯವನ್ನು ಪ್ರಾಸ್ತಾವಿಕವಾಗಿ ರಾಜ್ಯಾಧ್ಯಕ್ಷ ಆಗಿರುವಂಥ ರವಿ ಬಿರಾದಾರ್ನವರು ಮಾತಾಡಿ ವಿವರವಾಗಿ ಮುಂದಿನ ವಿಷಯವನ್ನು ಅಪ್ಪಾಜಿಯವರು ತಮ್ಮ ಮುಂದೆ ಇಡಲಿರುತ್ತಾರೆ. ವೀರಭದ್ರೇಶ್ವರ ಒಂದು ಜಯಂತಿ ಮಹೋತ್ಸವ ಅಥವಾ ವರ್ಧಂತಿ ಮಹೋತ್ಸವ ಭಾದ್ರಪದ ಮಾಸದ ಮೊದಲನೇ ಮಂಗಳವಾರದಂದು ಪ್ರತಿ ವರ್ಷ ಆಚರಣೆ ಮಾಡ್ತಾ ಬರ್ತಾರೆ. ಭಾಳಷ್ಟು ಜನ ಭಕ್ತರು ಕೂಡ ಇದನ್ನು ಆಚರಣೆ ಮಾಡ್ತಾರೆ ಇಡೀ ರಾಜ್ಯದಲ್ಲಿ. ಈಗ ನಾವು ಈ ನಮ್ಮ ಸಂಘಟನೆ ವತಿಯಿಂದ ಕಳೆದ ಏಳು ವರ್ಷಗಳಿಂದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಪ್ರದೀಪ್ ಕಂಕಣ್ವಾಡಿ ಅವರ ನೇತೃತ್ವದಲ್ಲಿ ದೆಹಲಿಯಲ್ಲಿ ಸಹ ಇದನ್ನು ಆಚರಿಸ್ತಾ ಬಂದಿದ್ದೀವಿ. ಅದಕ್ಕೆ ವೀರಭದ್ರೇಶ್ವರ ಸ್ವಾಮಿಯ ಒಂದು ಪ್ರಶಸ್ತಿಯೂ ಸಹ ಅನೇಕ ನಮ್ಮ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರಿಗಿರ್ಬೋದು ಮತ್ತು ನಮ್ಮ ಈ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಪ್ರಭಾಕರ್ ಕೋರೆ ಅವರಿಗೂ ಸಹ ಕೊಟ್ಟಿದ್ದೇವೆ. ಮತ್ತು ಅದೇ ರೀತಿಯಾಗಿ ಇನ್ನೋರ್ವ ನಮ್ಮ ಇಸ್ರೋನ ಅಧ್ಯಕ್ಷರಾಗಿದ್ದಂಥ ಮೊದಲಿನ ಸೋಮನಾಥ್ ಜಿ ಅವರಿಗೂ ಸಹ ಕೊಟ್ಟಿದ್ದೀವಿ. ಮತ್ತು ಕಳೆದ ವರ್ಷ ಸೋಮಣ್ಣನವರು, ಈಗಿನ ಕೇಂದ್ರ ಮಂತ್ರಿಗಳು, ಅವರಿಗೂ ಸಹ ಈ ಒಂದು ವೀರಭದ್ರೇಶ್ವರ ಪ್ರಶಸ್ತಿಯನ್ನು ದೆಹಲಿ ಮಟ್ಟದಲ್ಲಿ ಆಚರಣೆ ಮಾಡಿ ಕೊಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಈ ವರ್ಷವೂ ಸಹ ಈ ಒಂದು ಬರುವಂಥ 26ನೇ ತಾರೀಕು ಮಂಗಳವಾರ ವೀರಭದ್ರೇಶ್ವರ ಜಯಂತಿ. ಇದಕ್ಕೆ ಸಾಕಷ್ಟು ಅನ್ನೋದಕ್ಕಿಂತ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮತ್ತು ಇಡೀ ದೇಶದಲ್ಲಿ ವೀರಭದ್ರೇಶ್ವರರ ಭಕ್ತರು ಮತ್ತು ಅವರ ಸಾಕಷ್ಟು ಜನ ಇದ್ದಾರೆ. ಅವರು ಕೂಡ ಎಲ್ಲರೂ ಆಚರಣೆ ಮಾಡ್ತಾರೆ. ನಾವು ಅದನ್ನು ವಿಜೃಂಭಣೆಯಿಂದ ಆಚರಣೆ ಆಗಲಿ, ನಮ್ಮ ಜಿಲ್ಲೆಯಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿ ಬರ್ತಕ್ಕಂಥ ಎಲ್ಲ ವೀರಭದ್ರೇಶ್ವರ ದೇವಸ್ಥಾನದಲ್ಲಿರ್ಬೋದು ಮತ್ತು ಎಲ್ಲರ ಮನೆಗಳಲ್ಲೂ ಸಹ ಇದು ಆಚರಣೆ ಆಗಬೇಕನ್ನೋಂಥ ಒಂದು ಉದ್ದೇಶದಿಂದ ನಾವು ಈ ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ಮತ್ತು ಇನ್ನೊಂದು ವಿಷಯ ಅಂದರೆ, ಈ ಒಂದು ವೀರಭದ್ರೇಶ್ವರ ಜಯಂತಿ ಸರ್ಕಾರದ ವತಿಯಿಂದ ಆಚರಣೆ ಆಗಲಿ ಅಂತ ಕೂಡ ನಾವು ನಮ್ಮ ಸಂಘಟನೆ ವತಿಯಿಂದ ಒತ್ತಾಯ ಮಾಡ್ತಾಯಿದ್ದೀವಿ. ಅದು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅದನ್ನು ನಾವು ಸರ್ಕಾರದ ಮಟ್ಟದಲ್ಲೂ ಸಹ ನಾವು ಕೆಲಸ ಮಾಡೋಕ್ಕೆ, ಇದನ್ನು ಆಚರಣೆ ಮಾಡುವಂಥ ಅದನ್ನು ಜಾರಿಗೆ ತರಬೇಕನ್ನೋಂಥ ಒಂದು ವ್ಯವಸ್ಥಿತವಾಗಿ ನಾವು ಕೇಳ್ಕೊಳ್ತಾ ಇದ್ವಿ. ಅದು ಸಹ ಆಗುತ್ತೆ ಅಂತ ನಮ್ಗೆ ಅನಿಸುತ್ತೆ. ಯಾಕಂದರೆ ಈಗಾಗಲೇ ಬಸವ ಜಯಂತಿ ಮಾಡ್ತಾಯಿದ್ದಾರೆ, ರೇಣುಕಾ ಜಯಂತಿ ಆಗ್ತದೆ ಸರ್ಕಾರದ ವತಿಯಿಂದ. ಅದೇ ರೀತಿಯಾಗಿ ಅತಿ ಹೆಚ್ಚಿನ ಸಂಖ್ಯೆಯ ಭಕ್ತರುಳ್ಳುವಂಥ ಶ್ರೀ ವೀರಭದ್ರೇಶ್ವರ ಜಯಂತಿ ಸಹ ಆಗಬೇಕನ್ನೋಂಥ ಒಂದು ನಮ್ಮ ಆಸೆ ಇದೆ. ನಾವು ಸರ್ಕಾರದ ಮಟ್ಟದಲ್ಲೂ ಕೂಡ ಅದನ್ನು ನಾವು ಒತ್ತಾಯ ಮಾಡ್ತಾಯಿದ್ದೀವಿ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅದು ಸಹ ಆಗುತ್ತೆ ಅನ್ನೋಂಥ ನಮ್ಮ ಒಂದು ಬಲವಾದ ನಂಬಿಕೆ ಇದೆ. ಮತ್ತು ಮುಂದಿನ ವಿಷಯ, ಯಾಕೆ ವೀರಭದ್ರೇಶ್ವರರ ಬಗ್ಗೆ ಮತ್ತು ಜಯಂತಿ ಇಡೀ ದೇಶದಲ್ಲಿ, ನಮ್ಮ ಕಡೆ ನಾವು ವೀರಭದ್ರೇಶ್ವರ ಅಂತೀವಿ ಮತ್ತು ಬೇರೆ ಎಲ್ಲ ಉತ್ತರ ಭಾರತದಲ್ಲಿ ಅದನ್ನು ಭೈರವನಾಥ ಸ್ವಾಮಿ ಅಂತೇಳಿ ಆಚರಣೆ ಮಾಡ್ತಾರೆ. ಯಾಕಂದರೆ ಅದರ ಬಗ್ಗೆ ಮುಂದಿನ ವೀರಭದ್ರೇಶ್ವರ ಜಯಂತಿ ಮತ್ತು ಅವರ ಇತಿಹಾಸದ ಬಗ್ಗೆ ನಮ್ಮ ಕಲ್ಯಾಣ ಕರ್ನಾಟಕದ ಗೌರವ ಅಧ್ಯಕ್ಷರಾದಂಥ ಪಾಳಶ್ರೀಗಳು ತಮ್ಮ ಮುಂದೆ ಹೇಳ್ತಾರೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ
ರಾಷ್ಟ್ರೀಯ ಮಹಿಳಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ದಿವ್ಯಾ ರಾಜೇಶ್ ಹಾಗರಿ ಅವರಲ್ಲಿ, ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರವಿ ಬಿರಾದರ್ ಅವರಲ್ಲಿ, ಈ ಪತ್ರಿಕಾಗೋಷ್ಠಿಯ ಉದ್ದೇಶಕ್ಕಾಗಿ ಬಂದಿರತಕ್ಕಂಥ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸಿದ್ದರಾಜ್ ಇಟಗಿ ಅವರಲ್ಲಿ, ಚಂದ್ರಕಾಂತ್ ಬಿರಾದರ್ ಅವರಲ್ಲಿ, ಸಂಘಟನಾ ಚತುರರಾಗಿರ್ತಕ್ಕಂಥ ವೀರಯ್ಯ ಸ್ವಾಮಿಗಳವರಲ್ಲಿ ಕೂಡ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ, ಧರ್ಮಣ್ಣ ಇಟಗ ಅವರಲ್ಲಿ ಕೂಡ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ, ಇಂದಿನ ಪತ್ರಿಕಾಗೋಷ್ಠಿ ಎಲ್ಲ ಮಾಧ್ಯಮದ ಮಿತ್ರರಲ್ಲಿ ಕೂಡ ಅನಂತ ಶರಣಾರ್ಥಿಗಳು. ಈಗಾಗಲೇ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ರವಿ ಬಿರಾದರ್ ಅವರು ಸಮಗ್ರವಾಗಿರ್ತಕ್ಕಂಥ ಮಾಹಿತಿಯನ್ನು ಮಾಧ್ಯಮಕ್ಕೆ ನೀಡಿದ್ದಾರೆ. ವಿಶೇಷವಾಗಿ ಅಂತ ತಿಳ್ಕೊಂಡು ಕೇಳಿದರೆ, ಭಾದ್ರಪದ ಮಾಸದ ಆರಂಭ ವಾರದ ಮಂಗಳವಾರ ದಿನ ಬಹಳ ಪುರಾತನ ಕಾಲದಿಂದಲೂ ವೀರಭದ್ರೇಶ್ವರ ಜಯಂತಿಯನ್ನು ಆಚರಣೆ ಮಾಡ್ಕೊತ ಬಂದಿರತಕ್ಕಂಥದ್ದು ಒಂದು ಇತಿಹಾಸ. ವೀರಭದ್ರೇಶ್ವರ ಜಯಂತಿಯನ್ನು ಯಾಕೆ ಆಚರಣೆ ಮಾಡಬೇಕು ಅನ್ನುವಂಥ ಪ್ರಶ್ನೆಯನ್ನು ಬಂದಾಗ, ವೀರಭದ್ರ ಸ್ವಾಮಿ ವೀರಶೈವ ಲಿಂಗಾಯತ ಧರ್ಮದ ಗೋತ್ರ ಪುರುಷನಲ್ಲದೆ ಸುಮಾರು ಕೋಟ್ಯಾಂತ ಭಕ್ತ ಜನಗಳಿಗೆ ಮನೆ ಗುರುವಾಗಿಯೂ ಕೂಡ ಮನೆ ದೇವನಾಗಿಯೂ ಕೂಡ ಪೂಜೆಯನ್ನು ಗೊಳ್ತಾ ಇದ್ದಾನೆ. ವೀರಭದ್ರ ಸ್ವಾಮಿ ಮೂಲತಃ ಹೆಸರಿದ್ದರೂ ಕೂಡ ಇವತ್ತು ರಾಯಚೋಟಿಯಲ್ಲಿ ನೆಲೆಸಿದ್ದಕ್ಕಾಗಿ ರಾಯಚೋಟಿ ವೀರಭದ್ರ ಅಂತಾರೆ, ಬನದೇಶ್ವರ ವೀರಭದ್ರ ಅಂತ ಕರೀತಾರೆ, ಇದೇ ಪಕ್ಕದಲ್ಲಿರ್ತಕ್ಕಂಥ ಅಣಿವೀರಭದ್ರ ಅಂತ ಕರೀತಾರೆ, ಅಣಿ ಮೇಲೆ ನೆಲೆಸಿದ್ದಕ್ಕಾಗಿ ಅಣಿವೀರಭದ್ರ ಅಂತ ಕರೀತಾರೆ. ಇವರೆಲ್ಲ ಮೂಲತಃ ಯಾರಂತ ತಿಳ್ಕೊಂಡು ಕೇಳಿದರೆ ಅದು ವೀರಭದ್ರನ ಅವತಾರ. ದೇಶವನ್ನು ಸಂಚಾರ ಮಾಡ್ತಾ ಯಾವ ನೆಲದಲ್ಲಿ ನಿಂತಿರ್ತಾನೆ ಆ ನೆಲದ ಹೆಸರಿನ ಮೇಲೆ ಒಂದೊಂದು ಹೆಸರುಗಳನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಬಿರಾದರವರ ನೇತೃತ್ವದೊಳಗೆ ಸುಮಾರು ಒಂದು 40 ಜನ ಮಠಾಧೀಶರನ್ನು, 100 ಜನ ಭಕ್ತರನ್ನು ಕರೆದುಕೊಂಡು ಹೋಗಿ ಆ ಒಂದು ಕೇಂದ್ರ ಸ್ಥಾನವಾಗಿರ್ತಕ್ಕಂಥ ದೆಹಲಿಯಲ್ಲಿ ನಮ್ಮ ವೀರಶೈವ ಲಿಂಗಾಯತ ಧರ್ಮದ ಗೋತ್ರ ಪುರುಷನಾಗಿರ್ತಕ್ಕಂಥ ಮನ್ಯದೇವನಾಗಿರ್ತಕ್ಕಂಥ ವೀರಭದ್ರೇಶ್ವರ ಜಯಂತಿಯನ್ನು ಭಾಳ ಅದ್ಧೂರಿಯಾಗಿ ಮಾಡಬೇಕನ್ನುವಂಥ ಸದುದ್ದೇಶದಿಂದ ಕೇತಕಿ ಡೆವಲಪರ್ಸ್ ನಿಮ್ಮ ಕನಸಿನ ಮನೆಗಾಗಿ ಜಾಗ ಹುಡುಕ್ತಿದ್ದೀರಾ? ಕಲಬುರಗಿ ನಗರದಲ್ಲಿ ಕೇತಕಿ ಡೆವಲಪರ್ಸ್ನಿಂದ ಅತಿ ಉತ್ತಮವಾದ ಕೊಡುಗೆ. ಕಲಬುರಗಿ ಕೆಸರಟಗಿ ಪೊಲೀಸ್ ಟ್ರೈನಿಂಗ್ ಸೆಂಟರ್ ಹತ್ತಿರ ಹಾಗೂ ಕಣತಾಳ ಗ್ರಾಮದ ಹತ್ತಿರ ಜಿಡಿಎ ಅಪ್ರೂವ್ಡ್ ಆಗಿರುವ ಫ್ಲಾಟ್ಗಳು ಹಾಗೂ 80% ಬ್ಯಾಂಕ್ನಿಂದ ಲೋನ್ ಅಪ್ರೂವ್ಡ್ ಮಾಡಿಸಿಕೊಡಲಾಗುವುದು. ಎಸ್ಎಲ್ ಎನ್ಕ್ಲೇವ್, ಎನ್ಎ ಟೌನ್ ಪ್ಲಾನಿಂಗ್, ಸಂಪೂರ್ಣ ಡೆವಲಪ್ಮೆಂಟ್ ಆಗಿರುವ ರೆಸಿಡೆನ್ಷಿಯಲ್ ಫ್ಲಾಟ್ ಬುಕಿಂಗ್ ಪ್ರಾರಂಭವಾಗಿದ್ದು ಬ್ಯಾಂಕ್ ಲೋನ್ ಕೂಡ ಲಭ್ಯವಿದೆ. ಸಣ್ಣೂರು ಕ್ರಾಸ್ ಹತ್ತಿರ ಫ್ಲಾಟ್ಗಳು ಲಭ್ಯವಿದೆ. ನವನಗರ ಚಂದಾಪುರದಲ್ಲಿ ಕೂಡ ಫ್ಲಾಟ್ಗಳು ಲಭ್ಯವಿದೆ. ಸಂಪೂರ್ಣ ಡೆವಲಪ್ಮೆಂಟ್ ಆಗಿರುವ ರೆಸಿಡೆನ್ಷಿಯಲ್ ಫ್ಲಾಟ್ ಬುಕಿಂಗ್ ಪ್ರಾರಂಭವಾಗಿದ್ದು ಬ್ಯಾಂಕ್ ಲೋನ್ ಕೂಡ ಲಭ್ಯವಿದೆ. 10 ಎಕರೆ ಜಾಗದಲ್ಲಿ ಬಹುದೊಡ್ಡ ಪ್ರಾಜೆಕ್ಟ್ ಇದಾಗಿದ್ದು ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಗಾಂಧಿ ವೃತ್ತದ ಹತ್ತಿರ ವೀರೇಂದ್ರ ಪಾಟೀಲ್ ಬಡಾವಣೆ ಚಂದಾಪುರದಲ್ಲಿ ಫ್ಲಾಟ್ಗಳು ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಕೇತಕಿ ಡೆವಲಪರ್ಸ್, ಕುಪಾವ್ ಫ್ಲಾಟ್, ಈಶ್ವರ್ ಮಂದಿರ ಎದುರುಗಡೆ ಕಲಬುರಗಿ ಕಚೇರಿಗೆ ಭೇಟಿ ನೀಡಿ. ಸಂಪರ್ಕಿಸಬಹುದಾದ ಮೊಬೈಲ್ ನಂಬರ್ 9480148184 9480148184.